ಸಮಸ್ಯೆ ರೈತರು ಬದುಕೇ ಬೇಡ, ಈ ಜೀವನದಾಗೆ ನಾವು ಹುಟ್ಟಲೇಬಾರ್ದು ಅನ್ನಿಸ್ಬಿಟ್ಟೈತೆ ಸರ್. ಒಬ್ಬ ರೈತನ ಪೊಸಿಷನ್ನು ಹೇಳಬಾರ್ದು ಸರ್. ನಮ್ಮ ಕಷ್ಟ ಯಾವ ರಾಜಕಾರಣಿಗೂ ಗೊತ್ತಿಲ್ಲ, ಯಾವ ಅಧಿಕಾರಿಗಳಿಗೂ ಗೊತ್ತಿಲ್ಲ. ಚಿತ್ರದುರ್ಗ ಜಿಲ್ಲೆಯಲ್ಲಿ ತೀವ್ರ ಬರ ಮತ್ತು ಬೇಸಿಗೆಯ ಶಾಖ ಇಡೀ ಕೃಷಿ ಸಮುದಾಯವನ್ನು ಸಂಕಷ್ಟಕ್ಕೆ ಸಿಲುಕಿಸಿದೆ. ಅಂತಹ ರೈತರಲ್ಲಿ ಮಂಜುನಾಥ್ ಕೂಡ ಒಬ್ಬರು. ಕೆರೆಗಳು ಮತ್ತು ಕೊಳಗಳು ಒಣಗಿ ಹೋಗಿವೆ ಮತ್ತು ಕೊಳವೆ ಬಾವಿಗಳು ಬರಿದಾಗಿವೆ. ಅಡಿಕೆ ಬೆಳೆಗಾರರಿಗೆ ಇದು ಹೆಚ್ಚು ಪರಿಣಾಮ ಬೀರಿದ್ದು ತಮ್ಮ ತೋಟಗಳನ್ನು ಜೀವಂತವಾಗಿರಿಸಲು ಸಾಲದ ಸುಳಿಯಲ್ಲಿ ಸಿಲುಕುತ್ತಿದ್ದಾರೆ. ತಮ್ಮ ಬೆಳೆಗಳನ್ನು ಉಳಿಸುವ ಹತಾಶ ಪ್ರಯತ್ನ ಮಾಡುತ್ತಿರುವ ರೈತರು ನೀರಾವರಿಗಾಗಿ ಟ್ಯಾಂಕರ್ಗಳ ಮೂಲಕ ನೀರು ತರಿಸಿಕೊಳ್ಳಲು ಹಣ ಖರ್ಚು ಮಾಡುತ್ತಿದ್ದಾರೆ. 5 ತಿಂಗಳಿಂದ ಅಂದರೆ ನವೆಂಬರ್ ತಿಂಗಳಿಂದಲೂ ಇಲ್ಲಿ ನೀರಿನ ಅಭಾವ ತುಂಬ ಕಾಡ್ತಾ ಇದೆ. ಪ್ರತಿಯೊಬ್ಬರೂ ಕೂಡ ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅಡಿಕೆ ತೋಟನ ಬೆಳೆಸ್ಕೊಂಡಿದ್ದಾರೆ. ಆದರೆ ಆರ್ಥಿಕವಾಗಿ ಇನ್ನೂ ಸಬಲರಾಗೋದಕ್ಕಿಂತ ಮುಂಚೆನೇ ಈ ನೀರಿನ ಬರ ಅನ್ನೋದು ಬಂದುಬಿಟ್ಟು ಎಲ್ಲರನ್ನೂ ಕೂಡ ಆರ್ಥಿಕವಾಗಿ ತುಳಿತಾ ಇದೆ. ಈ ಅಡಿಕೆ ತೋಟನ ಏನಾದರೂ ಮಾಡಿ ಉಳಿಸ್ಕೋಬೇಕು ಅಂತೇಳಿ ಜೀವವನ್ನು ಒತ್ತೆ ಇಟ್ಟು ಸಾಲ ಸೂಲ ಮಾಡಿ ಹೋರಾಟ ಮಾಡ್ತಾಯಿದ್ದಾರೆ. ಪ್ರತಿಯೊಬ್ಬ ರೈತನೂ ಕೂಡ ಹೋರಾಟ ಮಾಡ್ತಾಯಿದ್ದಾರೆ. 1800 ರೂಪಾಯಿಯಿಂದ 2000 ರೂಪಾಯಿ ತನಕ ಒಂದು ಟ್ಯಾಂಕರ್ ನೀರು, ಅದನ್ನ ಒಂದು 20 ಟ್ಯಾಂಕರ್ ನೀರು ಹೊಡಿಬೇಕು ಒಂದು ತೊಟ್ಟಿಗೆ. ಆ ತೊಟ್ಟಿ ನೀರು ಹೊಡ್ಕೊಂಡು ಇದಕ್ಕೆ ಡಂಪ್ ಮಾಡಬೇಕು. ಒಂದು ಹನಿ ನೀರು ಬತ್ತಿಲ್ಲ. ಆಮೇಲೆ ಡ್ರೈ ಲ್ಯಾಂಡ್ ಆಗೈತೆ. ಆಮೇಲೆ ಸುಮಾರು 5 ತಿಂಗಳಿದ್ದಲೂ ಈ ಕಷ್ಟ ಅನುಭವಿಸ್ತಾಯಿದ್ವಿ. ನೀರಿಗಾಗಿ ಒಂದು 7-8 ಲಕ್ಷ ನೀರಿಗಾಗಿ ಹೋಗಿದ್ದೆವು ಸರ್. ನಮ್ಮ ಭಾರಿ ಪರಿಸ್ಥಿತಿ ಹದಗೆಟ್ಟು ಹೋಗ್ಬಿಟ್ಟೈತೆ. ಒಂದು ಹಸಿ ಮಳೆ ಬಂದಿಲ್ಲ, ಕೆರೆಯಾಗಿ ಒಂದು ತೊಟ್ಟು ನೀರಿಲ್ಲ, ಆಮೇಲೆ ದನ ಕರ ಕುಡಿಯೋಕ್ಕೂ ನೀರಿಲ್ಲ ಸರ್. ಬೇಸಿಗೆ ತೀವ್ರಗೊಂಡು ಮಳೆಯ ಯಾವುದೇ ಲಕ್ಷಣವಿಲ್ಲದ ಕಾರಣ ಬಿಕ್ಕಟ್ಟು ಇನ್ನಷ್ಟು ತೀವ್ರವಾಗುತ್ತಲೇ ಇದೆ. ಸರ್ಕಾರ ತುರ್ತಾಗಿ ಮಧ್ಯಪ್ರವೇಶಿಸುವಂತೆ ಒತ್ತಾಯಿಸುತ್ತಿರುವ ರೈತರು ತಕ್ಷಣದ ಪರಿಹಾರವಿಲ್ಲದಿದ್ದರೆ ಪರಿಸ್ಥಿತಿ ಮತ್ತಷ್ಟು ನಿಯಂತ್ರಣ ತಪ್ಪಬಹುದು ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ.